ಬ್ಲಾಸ್ಟ್ ಇದೊಂದು ಫುಲ್ಲಿ ಆಕ್ಷನ್ ಪ್ಯಾಕ್ಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಒಂದು ಕರಾಟೆ ಕಲ್ತಿರೋ ಫ್ಯಾಮಿಲಿ ಒಂದು ಡೇಂಜರಸ್ ಗ್ಯಾಂಗ್ ಜೊತೆಗೆ ಸಂಘರ್ಷಕ್ಕೆ ಸಿಕ್ಕಾಕೊಳ್ಳುತ್ತೆ. ನಂತರ ತನ್ನ ಕುಟುಂಬ ಕಾಪಾಡ್ಕೊಳ್ಳೋಕೆ ಅವರು ಒಂದು ಯುದ್ಧನೇ ಮಾಡ್ಬೇಕಾಗುತ್ತೆ. ಆ ಯುದ್ಧ ಹೇಗಿತ್ತು, ಥ್ರಿಲ್ಲಿಂಗ್ ಆಗಿತ್ತೋ ಇಲ್ವೋ ನೋಡ್ಕೊಂಬರೋಣ ಬನ್ನಿ. ತನಗೆ ಸಂಬಂಧ ಪಡದ ವ್ಯಕ್ತಿಗಳಿಗೋಸ್ಕರನು ಹೋರಾಡಬೇಕು ಅಂತ ಮಗಳಿಗೆ ತಿಳಿಸೋಕೆ ಅಪ್ಪನಿಗೆ ಒಂದು ಫೈಟ್, ಅದನ್ನ ತಾನು ತಿಳ್ಕೊಂಡಿದ್ದೀನಿ ಅಂತ ಪ್ರೂವ್ ಮಾಡೋಕೆ ಮಗಳಿಗೆ ಒಂದು ಫೈಟ್, ಅಬ್ರಾಮ್ನ ಸ್ಕಿಲ್ ತೋರ್ಸೋಕೆ ಒಂದು ಫೈಟ್, ಅಮ್ಮನ ಸ್ಕಿಲ್ ತೋರ್ಸೋಕೆ ಇನ್ನೊಂದು ಫೈಟ್, ಚಿಕ್ಕಪ್ಪನ ಸ್ಕಿಲ್ ತೋರ್ಸೋಕೆ ಮತ್ತೊಂದು ಫೈಟ್. ಇವೆಲ್ಲವನ್ನ ಬಿಟ್ಟು ಇನ್ನೆರಡು ಫೈಟ್. ಆದ್ರೆ ಯಾವ ಫೈಟ್ ಕೂಡ ಅನ್ವಾಂಟೆಡ್ ಅಂತ ಅನ್ಸೋದಿಲ್ಲ, ಹಾಗೆ ಯಾವ ಫೈಟ್ ಕೂಡ ಬೋರ್ ಆಗಲ್ಲ. ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಕೊರಿಯೋಗ್ರಫಿ ಮಾಡಿರೋ ಫೀನಿಕ್ಸ್ ಪ್ರಭು ಅವರಿಗೆ ಒಂದು ಚಪ್ಪಾಳೆ ಬರಲೇಬೇಕು. ಆಕ್ಷನ್ ಸೀನ್ ಗಳಲ್ಲಿ ಅರ್ಜುನ್ ಸರ್ಜಾ ಅವರು ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಅಲ್ವಾ ಅವರನ್ನ ಆಕ್ಷನ್ ಕಿಂಗ್ ಅಂತ ಕರೆಯೋದು. ಇನ್ನ ಆಕ್ಷನ್ ದೃಶ್ಯಗಳಲ್ಲಿ ಹೆಚ್ಚು ಸ್ಕೋರ್ ಮಾಡಿದವರು ನಮ್ಮ ಪ್ರೀತಿ ಮುಕುಂದನ್ ಅವರು. ನೀಲಾ ಆಗಿ ಆಕ್ಷನ್ ಸೀನ್ ಗಳಲ್ಲಿ ನಮ್ಮ ಗಮನ ಹೆಚ್ಚಾಗಿ ಸೆಳಿತಾರೆ. ಅಭಿರಾಮಿ ಅವರು ಕೂಡ ಫೈಟ್ ಸೀನ್ ಗಳಲ್ಲಿ ನಮ್ಮನ್ನ ಇಂಪ್ರೆಸ್ ಮಾಡಿದ್ರು ಅಂತ ಹೇಳ್ಬಹುದು. ಇದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಆಗಿದ್ರು ಇದರ ರೈಟಿಂಗ್ ಸಖತ್ತಾಗಿತ್ತು. ವಿಲನ್ಗೂ ಮತ್ತು ಈ ಫ್ಯಾಮಿಲಿಗೂ ಕ್ಲಾಶ್ ಆಗ್ಬೇಕು, ಆದ್ರೆ ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಗೆಸ್ ಮಾಡೋದೇ ಒಂದು ಟಾಸ್ಕ್ ಆಗಿತ್ತು. ಯಾಕಂದ್ರೆ ಇಲ್ಲಿ ಹಲವಾರು ಪಾಸಿಬಿಲಿಟೀಸ್ ಇದ್ವು, ಆದ್ರೂ ಇವರು ತಗೊಂಡಿರೋ ರೂಟ್ ಚೆನ್ನಾಗಿತ್ತು. ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಕೊಡ್ತು. ನೀಲಾ ಅಂತ ಹೆಸರಿಡಲು ಕಾರಣ ಮತ್ತೆ ಫ್ಯಾಮಿಲಿ ಬಾಂಡಿಂಗ್ ಸೀಕ್ವೆನ್ಸ್ ಎಮೋಷನಲಿ ಕನೆಕ್ಟ್ ಆದ್ವು. ಮೆಡಿಕಲ್ ಶಾಪ್ ಅಲ್ಲಿ ಇರೋ ಟಿವಿ, 100 ರೂಪೀಸ್ ನೋಟ್ ಮತ್ತೆ ಟ್ಯಾಬ್ಲೆಟ್, ಟಿವಿ ಸೌಂಡ್, ಅಪ್ಪನ ಸೋಲ್ಸಿರೋ ಅಮ್ಮ, ಟಾಯ್ಲೆಟ್ ಗುಂಡಿ, ಈ ತರದ ಐಡಿಯಾಗಳು ಸೂಪರ್ ಆಗಿತ್ತು. ಮನೇಲಿ ನಡೆಯೋ ಫೈಟ್ ಸೀನ್ ಅದರಲ್ಲಿದ್ದ ಸರ್ಪ್ರೈಸ್ ಸಖತ್ತಾಗಿತ್ತು. ಸುಭಾಷ್ ಕೆ ರಾಜ್ ಅವರು ಡೈರೆಕ್ಷನ್ ನಲ್ಲೇ ಆಗ್ಲಿ ರೈಟಿಂಗ್ ಅಲ್ಲೇ ಆಗ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಸಿನಿಮಾದಲ್ಲಿ ನಮ್ಮನ್ನ ಹಿಡಿದಿಟ್ಕೊಳ್ಳೋದು ರವಿ ಬಸ್ರೂರ್ ಅವರ ಮ್ಯೂಸಿಕ್ ಮತ್ತೆ ಪ್ರದೀಪ್ ರಾಘವ್ ಅವರ ಎಡಿಟಿಂಗ್. ಅರುಣ್ ರಾಧಾಕೃಷ್ಣನ್ ಅವರ ಕ್ಯಾಮ್ರಾ ವರ್ಕ್ ಚೆನ್ನಾಗಿತ್ತು. ಎಸ್ಪೆಷಲಿ ಪ್ರಾಜೆಕ್ಟ್ ವರ್ಕ್ ಎಕ್ಸ್ಪ್ಲೇನ್ ಮಾಡುವಾಗ ಮಿರರ್ ಇಂದ ಸ್ಟಾರ್ಟ್ ಆಗೋ ಶಾಟ್, ಅಬ್ರಹಾಂ ನ ಎಂಟ್ರಿ ಆಗುವಾಗ ಕರಾಟೆದು ವುಡನ್ ಎಕ್ವಿಪ್ಮೆಂಟ್ ನಿಂದ ಜೂಮ್ ಇನ್ ಆಗೋ ಶಾಟ್, ಫೈಟ್ ಸೀಕ್ವೆನ್ಸ್ ಅಲ್ಲಿ ಅವರ ಕ್ಯಾಮ್ರಾ ವರ್ಕ್ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬಹುದು. ಫೈಟ್ ಸೀಕ್ವೆನ್ಸ್ ಅಲ್ಲಿ ಅದರಲ್ಲೂ 1 ಇಂಚ್ ಪಂಚ್ ಮತ್ತೆ ಕಿಕ್ ಶಾಟ್ ಗಳಲ್ಲಿ ಗಾಡಿಯಲ್ಲಿ ತಿಳ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡ್ಬೇಕಿತ್ತು ಅಂತ ಅನ್ಸ್ತು. ಇನ್ನ ಒಬ್ಬ ವಿಲನ್ ನ ಸಾಯಿಸುವಾಗ ಯೂಸ್ ಮಾಡಿರೋ ಗ್ಲೌಸ್ ಅದನ್ನ ಇನ್ನೊಬ್ಬ ವಿಲನ್ ನ ಸಾಯಿಸಬೇಕಾದ್ರೆ ಯಾಕೆ ಯೂಸ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಂಡು. ಓವರ್ ಆಗಿ ಈ ನೆಗೆಟಿವ್ ಅಂಶಗಳು ಮ್ಯಾಟರ್ ಆಗಲ್ಲ. ಸಿನಿಮಾ ಒಂದು ಒಳ್ಳೆ ಥ್ರಿಲ್ ನ ಸರ್ವ್ ಮಾಡೋದು. ನಿಮಗೆ ಏನಾದ್ರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಒಂದು ಆಕ್ಷನ್ ಪ್ಯಾಕ್ಡ್ ಫಿಲ್ಮ್ ನೋಡ್ಬೇಕು ಅಂತ ಅನ್ಸಿದ್ರೆ ಇದು ನಿಮಗೆ ಗ್ರೀನ್ ಸಿಗ್ನಲ್.